1936ರಲ್ಲಿ ತನ್ನ 21 ವರ್ಷಕ್ಕೆ ವಿಮಾನ ಹಾರಿಸಿದ ಮೊದಲ ಭಾರತೀಯ ಮಹಿಳೆ ಸರಳಾ ಠಕ್ರಾಲ್. ಪೈಲಟ್, ವಿನ್ಯಾಸಕಿ, ವರ್ಣಚಿತ್ರಗಾರ್ತಿ, ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದ ಸರಳಾ ಅವರು ವಾಯುಯಾನದಲ್ಲಿ ಭಾರತೀಯ ಮಹಿಳೆಯರಿಗೆ ಒಂದು ಜಾಡು ಬೆಳಗಿಸಿದವರು. ಈಗ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಶೇಕಡಾವಾರು ಮಹಿಳಾ ಪೈಲಟ್ಗಳನ್ನು ಹೊಂದಿದೆ ಮತ್ತು ಈ ಶೇಕಡಾವಾರು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚು. 1914ರಲ್ಲಿ ನವದೆಹಲಿಯಲ್ಲಿ ಜನಿಸಿದ ಸರಳಾ ತನ್ನ 16ನೇ ವಯಸ್ಸಿಗೆ PD ಶರ್ಮಾರನ್ನ ಮದುವೆಯಾಗಿ ಅಂದಿನ ಅವಿಭಜಿತ ಭಾರತದ ಲಾಹೋರ್ಗೆ 9 ಪೈಲಟ್ಗಳನ್ನು ಹೊಂದಿರುವ ತನ್ನ ಗಂಡನ ಮನೆಗೆ ತೆರಳಿದರು. PD ಶರ್ಮಾರು ಸಹ ಒಬ್ಬ ನಿಪುಣ ಪೈಲಟ್ ಹಾಗೂ ಅವರು ಏರ್ ಮೇಲ್ ಪೈಲಟ್ ಪರವಾನಗಿ ಪಡೆದ ಮೊದಲ ಭಾರತೀಯ ವ್ಯಕ್ತಿ. ಪತಿ ಮತ್ತು ಮಾವ ಇಬ್ಬರು ಸರಳಾಳ ಪೈಲಟ್ ವೃತ್ತಿಯನ್ನ ಪ್ರೋತ್ಸಾಹಿಸಿದರು. ಮಾವ ಸರಳಾಳನ್ನ ಲಾಹೋರ್ ಫ್ಲೈಯಿಂಗ್ ಕ್ಲಬ್ಗೆ ಸೇರಿಸಿದ್ರು. ಸೀರೆಯಲ್ಲಿ ಅವಳಿ ರೆಕ್ಕೆಯ ಜಿಪ್ಸಿ ಮಾತನ್ನು ಏಕಾಂಗಿಯಾಗಿ ಹಾರಿಸಿದ ಸರಳಾ ತನ್ನ ಆರಂಭಿಕ ಪರವಾನಗಿಯನ್ನು ಪಡೆದ ನಂತರ ಅವರು ಲಾಹೋರ್ ಫ್ಲೈಯಿಂಗ್ ಕ್ಲಬ್ ಒಡೆತನದ ವಿಮಾನದಲ್ಲಿ 1000 ಗಂಟೆಗಳ ಹಾರಾಟವನ್ನ ಪೂರ್ಣಗೊಳಿಸಿದ್ರು. 4 ವರ್ಷದ ಮಗಳು ಇದ್ದ 21 ವರ್ಷದ ಸರಳಾಳಿಗೆ ತನ್ನ ಕೆಲಸದಲ್ಲಿ ಎಷ್ಟು ಶ್ರದ್ಧೆ ಎಂದರೆ ಅವರು 8 ಗಂಟೆ 10 ನಿಮಿಷಗಳ ತರಬೇತಿಯ ನಂತರ ಬೋಧಕರು ಆಕೆಯ ಏಕಾಂಗಿ ಹಾರಾಟಕ್ಕೆ ಸಿದ್ಧ ಎಂದು ಪರಿಗಣಿಸಿದ್ರು. ಅಗತ್ಯವಿರುವ 1000 ಗಂಟೆಗಳ ಹಾರಾಟವನ್ನು ಪೂರ್ಣಗೊಳಿಸಿದ ನಂತರ ಸರಳಾ ಅವರು ಎ ಪರವಾನಗಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ನಂತರ ವಾಣಿಜ್ಯ ವಿಮಾನವನ್ನು ಹಾರಿಸಲು ಈ ಪರವಾನಗಿಯನ್ನು ತೆಗೆದುಕೊಳ್ಳುವತ್ತ ಸಾಗಿದ್ರು. ಆದರೆ 1939ರಲ್ಲಿ ತನ್ನ ಪತಿಯ ನಿಧನದ ಬಳಿಕ ಸರಳಾ ಅವರು ತಮ್ಮ ವಾಣಿಜ್ಯ ಪೈಲಟ್ ಆಗುವ ಆಸೆಯನ್ನ ತೊರೆದರು. ತನ್ನ ಪತಿಯ ಅಗಲಿಕೆಯ ನೋವಿನಿಂದ ಹೊರಬರಲು ಸ್ವಲ್ಪ ಸಮಯ ತೆಗೆದುಕೊಂಡ ಸರಳಾ ಅವರು ವಾಣಿಜ್ಯ ಪೈಲಟ್ ಲೈಸೆನ್ಸ್ಗಾಗಿ ತರಬೇತಿ ಪಡೆಯಲು ಜೋಧ್ಪುರಕ್ಕೆ ತೆರಳಿದರು. ನಂತರ ಲಾಹೋರ್ಗೆ ಮರಳಿ ಮೇಯೋ ಸ್ಕೂಲ್ ಆಫ್ ಆರ್ಟ್ಸ್ಗೆ ಸೇರಲು ಫೈನ್ ಆರ್ಟ್ಸ್ನಲ್ಲಿ ಡಿಪ್ಲೊಮಾ ಪಡೆದರು. ದೇಶ ವಿಭಜನೆಯ ನಂತರ ಆಕೆ ತನ್ನ 2 ಹೆಣ್ಣು ಮಕ್ಕಳೊಂದಿಗೆ ದೆಹಲಿಗೆ ಬಂದರು. ಅವರು ದೆಹಲಿಯಲ್ಲಿ RP ತಕ್ರಾಲ್ ಅವರನ್ನ ಭೇಟಿಯಾಗಿ ನಂತರ 1948ರಲ್ಲಿ ಅವರೊಂದಿಗೆ ವಿವಾಹವಾದರು. ನಂತರ ಯಶಸ್ವಿ ವಿನ್ಯಾಸಕಿಯಾದರು. ಆಭರಣಗಳನ್ನು, ಸೀರೆಗಳನ್ನು ವಿನ್ಯಾಸಗೊಳಿಸಿದ್ರು. ಆಕೆ ನುರಿತ ಚಿತ್ರಗಾರ್ತಿಯೂ ಆಗಿದ್ರು. ತನ್ನ 90ರ ಹರೆಯದಲ್ಲೂ ಫಿಟ್ ಅಂಡ್ ಫೈನ್ ಆಗಿದ್ದ ಸರಳಾ ಅವರು 2008ರಲ್ಲಿ ಕೊನೆ ಉಸಿರೆಳೆದರು. ಅನೇಕ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದ ಸರಳಾ ಠಕ್ರಾಲ್ ಅವರನ್ನ ಜಗತ್ತು ಇಂದಿಗೂ ಸೀರೆಯಲ್ಲಿ ಆಕಾಶಕ್ಕೆ ಹಾರಿದ ಭಾರತದ ಮೊದಲ ಪೈಲಟ್ ಎಂದೇ ನೆನಪಿಸಿಕೊಳ್ಳುತ್ತದೆ. ಜೈ ಭಾರತ್ ಮಾತೆ.